ಕೃಷ್ಣನ್ ನೋಡೋಕೆ ದೇವಸ್ಥಾನ ಬೇಕಾಗಿಲ್ಲಪ್ಪ. ನಿನಗೆ ಹೊರಗೆ ಕೃಷ್ಣಾನುಭವ ಆಗದೇ ಇದ್ದರೆ ದೇವಸ್ಥಾನದ ಮೂರ್ತಿಯಲ್ಲೂ ಅನುಭವ ಆಗಲ್ಲ. ದೇವಸ್ಥಾನ ನಮ್ಗೆ ಯಾಕೆ ಬೇಕು ಅಂದರೆ ಈ ನಾನು 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 ಅಂತ ತಲೆ ಎತ್ತಿ ಎದೆ ಎತ್ತಿ ಬರೀತಲ್ಲ ಮನುಷ್ಯ, ಅವನ ತಲೆ ತಗ್ಸೋದಕ್ಕೊಂದು ಜಾಗ ಅಷ್ಟೇ ಅದು. ವಾಟ್ ಅನ್ ಎಕ್ಸ್ಪ್ಲನೇಷನ್ ನೋಡಿ. ನಾನು ನಾನು ಅಂತ ತಲೆ ಎತ್ತು ಮೆರೆಯವನಿಗೆ ತಲೆ ತಗ್ಸೋದಕ್ಕೊಂದು ಜಾಗ ಅಷ್ಟೇ ಅದು. ಅದಕ್ಕಿಂತ ಹೆಚ್ಚಿಂದನೇನು ಹೇಳಿಬಿಡಿ ಅಂತಾರೆ. ಆಮೇಲೆ ನೋಡಿ, ನಿಮ್ಮ ಸ್ನೇಹಿತರು ಏನು ಮೂರ್ತಿರಾಯರು ದೇವರೇ ಇಲ್ಲ ಅಂತ ಪುಸ್ತಕ ಬರೆದಿದ್ದಾರೆ. ನೀವು ದೇವರಿದ್ದಾನೆ, ಕೃಷ್ಣ ಇದ್ದಾನೆ, ಕೃಷ್ಣ ಪ್ರತ್ಯಕ್ಷ ಅಂತೆಲ್ಲ ಅಂತೀರಿ. ಇದು ಹೇಗಿದು ಅಂತಾರೆ. ಅದಕ್ಕೆ ಅವ್ರನ್ನ ಮಾತು ಹೇಳ್ತಾರೆ, ದೇವರಿಲ್ಲ ಅಂತಾನೆ ಇಟ್ಕೊಪ್ಪ, ಇಲ್ಲ ಅಂತಾನೆ ಇಟ್ಕೊ. ಈಗ ನಮ್ಮ ಮನೆಯಲ್ಲಿ ಇಡ್ಲಿ ಇರಲ್ಲ, ನಾವು ಮಾಡ್ಕೊಳ್ಳಲ್ವಾ? ದೇವ್ರಿಲ್ಲ ಅಂತಾನೆ ಇಟ್ಕೊಂಡು ದೇವ್ರು ಮಾಡ್ಕೊಳ್ಳೋದಪ್ಪ. ಆಮೇಲೆ ದೇವ್ರು ಮಾಡ್ಕೋತೀಯ ಅಂತ ಅನ್ನೋದಾದರೆ ಅವನು ನಮ್ಮಂಥವನ್ನೇ ಅಯೋಗ್ಯನ ಮಾಡ್ಕೊಳ್ಳೋದಕ್ಕೆ. ಅವನು ಸರ್ವಶಕ್ತ, ಸರ್ವಂತರ್ಯಾಮಿ, ಚೆಲುವ, ಸುಂದರ ಹಾಗೆ ಮಾಡ್ಕೊಳ್ಳೋಣ. ಅವನು ಯಾವಾಗಲೂ ಮಾಸದ ಚೆಲುವು, ಸದಾ ಮುಗುಳ್ನಗೆ, ಎಲ್ಲರನ್ನೂ ಕ್ಷಮಿಸುವಷ್ಟು ದೊಡ್ಡವನು, ಸದಾ ಸತ್ಯ ಪಕ್ಷಪಾತಿ. ಹಾಗೆ ಮಾಡ್ಕೊಳ್ಳಿ, ತುಂಬ ಒಳ್ಳೆಯವನು ಮಾಡ್ಕೊಳ್ಳಿ. ದೇವ್ರನ್ನೇ ಒಳ್ಳೆಯವನು ಮಾಡ್ಕೊಳ್ರಿ. ನೀವು ಕಲ್ಪನೆ ಮಾಡ್ಕೊಳ್ಳೋ ದೇವರು ನಿಮ್ಮಷ್ಟೇ ಸಣ್ಣ ಮನುಷ್ಯ ಆಗಿರಬಾರ್ದು. ಎಸ್, ಅಂಥ ಒಂದು ಅದ್ಭುತವಾದ ದೇವ್ರು ಮಾಡ್ಕೊಳ್ಳಿ. ನಾವು ಮಾಡ್ಕೊಂಡಿರೋದು ಅದೇ ಕೆಲಸಪ್ಪ ಅಂತಾರೆ. ನನಗೆ ಈಶ್ವರವಾದವಾಗಲಿ ನಿರೀಶ್ವರವಾದವಾಗಲಿ ಅದನ್ನು ಹೇಳುವಾಗ ಅವ್ರಿಗಿದ್ದಂಥ ಕ್ಲಾರಿಟಿ ಆಮೇಲೆ ಈ ದುಷ್ಟತನ ಅಲ್ಲ, ಇನ್ನೊಂದು ವಾದವನ್ನು ಬಡ್ದು ಬಿಸಾಕ್ಬಿಡ್ಬೇಕು, ನಾನು ಕೆರಳಿಸ್ಬಿಡ್ಬೇಕು ಅನ್ನೋದಲ್ಲ. ಕೆರಳಿಸೋದ್ರಿಂದ ಸಮಾಜದಲ್ಲಿ ಒಳ್ಳೆಯದಾಗೋದಿಲ್ಲ. ಸಂಘರ್ಷದಿಂದ ಸಂಘರ್ಷ ಒಂದು ಸಲ ಶುರು ಆಯಿತು ಅಂದರೆ ಅದು ಎಲ್ಲಿಗೋ ಬೇಕಾದ್ರೂ ಹೋಗುತ್ತೆ. ವಿವೇಕದಿಂದ ಮಾತ್ರ ಸಮಾಜವನ್ನು ತಿದ್ದಬಹುದು. ಇವರೆಲ್ಲರಿಗೂ ಇದ್ದದ್ದು ಆ ಥರದೊಂದು ವಿವೇಕ. ಅದರಿಂದನೇ ನನಗೆ ಇವರು ಸತ್ಯ ಅಂತ ಅನ್ನಿಸ್ತಾರೆ. ನನಗೆ ಯಾರೋ ಇಲ್ಲಿ ನನಗೆ ನಿರೀಶ್ವರವಾದಿ ಎಷ್ಟೋ ಸಲ ಸತ್ಯ ಅಂತ ಅನ್ನಿಸ್ತಾನೆ, ಎಷ್ಟೋ ಸಲ ಈ ಈಶ್ವರವಾದಿ ಸತ್ಯ ಅಂತ ಅನ್ನಿಸ್ತಾನೆ. ಯಾರೋ ಸನಾತನಿಗಳಿಗೆ ಹಾಗಾದರೆ ಕುವೆಂಪು 100 ದೇವರನ್ನೆಲ್ಲ ನೂಕಾಚೆ ದೂರ, ಭಾರತಾಂಬೆಯೇ ದೇವಿ ನಮಗಿಂದು ಪೂಜಿಸುವ ಭಾರ, ಸತ್ತ ಕಲ್ಗಳ ಮುಂದೆ 10 ಕರೆದುದು ಸಾಕು, ಜೀವದಾತೆಯನೆಂದು ಕೂಗಬೇಕು, ಶತಮಾನಗಳು ಬರೀ ಜಡಶಿಲೆಯ ಪೂಜಿಸಾಯಿತು, ದಾಸರನ್ನು ಪೂಜಿಸಿಯ ದಾಸ್ಯವಾಯಿತು. ಹೆಂಗ್ರಿ ಅರ್ಥ ಮಾಡ್ಕೋತೀರಿ ಇದನ್ನು? ಕುವೆಂಪು ಅಪ್ರಾಮಾಣಿಕವಾಗಂತೂ ಬರೆದಿಲ್ಲ. ಹಂಗೆ ನೋಡಿದ್ರೆ ಕುವೆಂಪು ಬಹಳ ದೊಡ್ಡ ಅಧ್ಯಾತ್ಮವಾದಿ. ಅವರು ಹೌದು, ಬಹಳ ದೊಡ್ಡ ಅಧ್ಯಾತ್ಮವಾದಿ. ಅವರು ಪ್ರಾರ್ಥನೆಯಿಂದ ಒಂದು ಅಗಾಧವಾದ ಶಕ್ತಿ ಬರುತ್ತೆ ಮನುಷ್ಯನಿಗೆ ಅಂತ ನಂಬಿದ್ದವರು. ಅವರು ಹೀಗೂ ಬರೀತಾರೆ. ಅದರಿಂದ ಸೋಗಲಾಡಿತನ ಎಲ್ಲಿದ್ರೂ ಕೆಟ್ಟದ್ದೇ ಸರ್. ಎಡದಲ್ಲಿದ್ದರೂ ಕೆಟ್ಟದ್ದು, ಬಲದಲ್ಲಿ ಊಟಾಟಿಕೆ ಎರಡೂ ಕಡೆ ಕೆಟ್ಟದ್ದೇ.